ಆ 3 ವರ್ಷದಲ್ಲಿ ನೀವು ಕೆಲಸ ಮಾಡಿದರೆ ಎಥಿಕ್ ಕಾರ್ಪಿಗೆ ಒಂದು 10% ಸಿಕ್ಕಿದರೆ 90% ನಿಮ್ಮ ಲೈಫಿನ ಅನುಭವವನ್ನು ಯು ಆರ್ ಗೋಯಿಂಗ್ ಟು ಡೆವಲಪ್. ವಾಟ್ ಐ ಲರ್ನ್ಡ್ ಇನ್ 2002 ಇನ್ ಮೈ ಫಸ್ಟ್ ಜಾಬ್ ಸ್ಟಿಲ್ ಹೆಲ್ಪಿಂಗ್ ಮೀ. 2005, 2007 my next job, third job in Bangalore SEZ I work. All that experience are supporting me for today's my work and today's my position. That is what you are not working for Ethic Corp. You are working for yourself. If you want to grow in your life, work for yourself. 100ರಲ್ಲಿ 10% ಮಾತ್ರ ನೀವು ಮಾಡಿದಂತಹ ಕೆಲಸದಿಂದ ಎಥಿಕ್ ಕಾರ್ಪಿಗೆ ನೀವಿರುವಂತಹ ಸಂದರ್ಭದಲ್ಲಿ ಮಾತ್ರ ಲಾಭ ಆಗುವಂಥದ್ದು. ಬಟ್ ಆ ಅನುಭವ ನಿಮ್ಮ ಜೀವನದಲ್ಲಿರ್ತದೆ. ಆ ಅನುಭವದಿಂದ ನಾವು ನಾಳೆ ಹೇಳ್ತೇವೆ, ನಾನು 5 ವರ್ಷ ಇಲ್ಲಿ ಕೆಲಸ ಮಾಡಿದೆ, ನನಗೆ ಇಷ್ಟು ಸಂಬಳ ಜಾಸ್ತಿ ಕೊಡಿ, ಈ ಅನುಭವ ನನಗಿದೆ, ನಾನು ಹೀಗೆ ಮಾಡ್ತೇನೆ ಅಂಥೇಳಿ. ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿಟ್ ಎಕ್ಸ್ಪೀರಿಯನ್ಸ್. ಯು ವರ್ಕ್ ಫಾರ್ ಯುವರ್ ಸೆಲ್ಫ್. ಎಂಜಾಯ್ ಮಾಡಿ ಆ ಕೆಲಸವನ್ನು. ಆ್ಯಂಡ್ ಯು ಆರ್ ಗಿವಿಂಗ್ ದ ಜಸ್ಟಿಸ್ ಫಾರ್ ದ ಸೊಸೈಟಿ. ನಾವು ಇಡೀ ಭಾರತವನ್ನು ಮೇ ಬಿ ಒಂದು 10ರಿಂದ 20 ವರ್ಷ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೆ ಇಂದ. ಬೇರೆ ಕಂಟ್ರೀಸಲ್ಲಿ ಯಾವಾಗಲೂ ಬಂದಿರ್ಬೋದು, ಅವ್ರು ಮಾಡಿರ್ಬೋದು. ನಾವು ಈಗ ಅದನ್ನು ಲಾಸ್ಟ್ 1-2 ವರ್ಷದಿಂದ ವಿ ಆರ್ ಎಕ್ಸಿಕ್ಯೂಟಿಂಗ್ ಇಂಡಿಯಾ. ಜನಗಳಿಗೆ ಅದು ಕೊಡುವಂಥದ್ದು, ಆ ಸ್ಕಿಲ್ಲನ್ನು ಕೊಡುವಂತಹ ಕೆಲಸವನ್ನು ನೀವು ಮಾಡ್ತಾಯಿದ್ರಿ. ಇಟ್ ಈಸ್ ನಾಟ್ ಅ ಸ್ಮಾಲ್ ಥಿಂಗ್. ಇಂಗ್ಲೀಷ್ ಬಾರದಂತಹ ವ್ಯಕ್ತಿ, ಗ್ರಾಮರ್ ಮಿಸ್ಟೇಕ್ ಆಗ್ತಂತ ಹೇಳುವಂಥ ವ್ಯಕ್ತಿ, ಜಾಬಿಗೆ ಹೋಗದಂತಹ ವ್ಯಕ್ತಿ, ನೀವು ಎಲ್ಲಿ ಡ್ರಾಫ್ಟಿಂಗ್ ಮಾಡಲಿಕ್ಕೆ ಹೇಳಿಕೊಟ್ಟಂದ ನಂತರ ಅವನು ಮಾತಾಡಿರೋ ಟೈಪಾಗಿ ಗ್ರಾಮರ್ ಸರಿಯಾಗಿ ಬಂದಾಗ ಹಿ ವಿಲ್ ಗೆಟ್ ಮಿನಿಮಮ್ 20,000-25,000 ಸ್ಯಾಲ್ರಿ ಎಕ್ಸ್ಟ್ರಾ. ಅದರಲ್ಲಿ ನಿಮ್ಮ ಹಕ್ಕು ಕೂಡ ಇದೆ. ಅವನನ್ನು ಎನೇಬಲ್ ಮಾಡಿದರೆ ನೀವು ಸಾಫ್ಟ್ವೇರ್ಸ್ ಇರ್ಬೋದು, ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್, ಒಂದು 25 ಪ್ಲ್ಯಾಟ್ಫಾರ್ಮ್ಸಲ್ಲಿ ನೀವು ಏನು ಕೊಡ್ತೀರಾ. ನಾನು ಒಂದೇ ಎಕ್ಸಾಂಪಲ್, ಕಾಲ್ ಇಮೇಲ್, ಎಷ್ಟು ಜನಕ್ಕೆ ಮೊದಲು ಇಮೇಲ್ ಟೈಪ್ ಮಾಡುವ ಹೆದರಿಕೆ ಆಗ್ತದೆ, ಎಷ್ಟೋ ಎಂಪ್ಲಾಯೀಸಿಗೆ, ಸೀನಿಯರ್ಸಿಗೆ ಎಲ್ಲಿ ತಪ್ಪು ಬರ್ತದಂತ. ಈಗ ಏನು ಉಪಯೋಗಿಸ್ಕೊಂಡು ಗ್ರಾಮರನ್ನು ಸರಿ ಮಾಡಿ ಒಂದು ಇಮೇಲ್ ಅಥವಾ ಒಂದು ಆ್ಯಪಲ್ಲಿ ಹಾಕಿದಾಗ ಎಲ್ಲ ಟೆಸ್ಟ್ ಆಗಿ ರೆಡಿಯಾಗಿ ನಿಮಗೆ ಇಮೇಲ್ ಬರ್ತದೆ. ಸ್ವಲ್ಪ ಕರೆಕ್ಷನ್ ಮಾಡಿ ಹಾಕಿದರೆ ಆಯಿತು. ಈ ಸೇಫ್. ಅವನ ಬಾಸಿಂದ ಬೈಗಳನ್ನು ಕಡಿಮೆ ಕೇಳುವಾಗೆ ಮಾಡಿದಂಥವ್ರು ನೀವು. ಅವನ ಎಂಪ್ಲಾಯ್ ಇಂಜಿನಿಯರಿಂಗ್ ಕಂಪನಿಯಲ್ಲಿ ಅವನು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಹೆಲ್ಪ್ ಮಾಡುವವರು ನೀವು. ಮೆಡಿಕಲ್ ಕಂಪನಿಯಲ್ಲಿ ಹೆಲ್ಪ್ ಮಾಡಬೇಕಾದ್ರೆ ಒಬ್ಬ ವಿದ್ಯಾರ್ಥಿಗೆ ಅತ್ಯಂತ ಹೆಚ್ಚು ಕಲಿಬೇಕು, ಶಾರ್ಟ್ ಟೈಮ್ ಇದೆ, ಅವನು ಹೇಗೆ ಪ್ರಿಪೇರ್ ಮಾಡಿ ಹೋಗಬೇಕು, ಅವನು PPT ಹೇಗೆ ಪ್ರಿಪೇರ್ ಮಾಡಬೇಕು, ಪ್ರೆಸೆಂಟೇಷನ್ಸ್ ಹೇಗೆ ಮಾಡಬೇಕು, ಅದರ ಹಿಂದೆ ನೀವಿರ್ತೀರಿ. ಅಂತಹ ಒಳ್ಳೆಯ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಅದನ್ನು ಬೆಳೆಸಿ ನಿಮ್ಮ ಜೀವನಕ್ಕೆ ಒಂದು ಸರಿಯಾದಂತಹ ವಿಷನ್ ಇಟ್ಕೊಳ್ಳಿ. ಆಫ್ಟರ್ 10 years, ಆಫ್ಟರ್ 20 years, ಆಫ್ಟರ್ 40 years, ಐ ಶುಡ್ ಬಿ ಇನ್ ದಿಸ್ ಲೈನ್. ಇಫ್ ಯು ಆರ್ ನಾಟ್ ಹ್ಯಾವಿಂಗ್ ಅ ವಿಷನ್, you can't call yourself as a human person. God is created as a human person. We can think, we can act, whatever we want, we can do it. ಅದರಿಂದ ಅಂಥ ವಿಷನನ್ನು ಬೆಳೆಸಿ, ಉತ್ತಮವಾದಂತಹ ಕಮ್ಯುನಿಕೇಷನ್ಸನ್ನು ಬೆಳೆಸಿ, ನಿಮ್ಮ ಒಟ್ಟಿಗೆ ಕೆಲಸ ಮಾಡೋರೊಟ್ಟಿಗೆ ಇರ್ಬೋದು, ಬಾಸ್ ಒಟ್ಟಿಗೆ ಇರ್ಬೋದು, ಕ್ಲೈಂಟ್ಸ್ ಒಟ್ಟಿಗೆ ಇರ್ಬೋದು. ಯಾವುದೇ ಕೋಪ ಬಂದರೂ ಏನು ಬಂದರೂ ಸ್ವಲ್ಪ ಕಂಟ್ರೋಲ್ ಮಾಡಿ. ಕೋಪ ಬಂದ ಕೂಡಲೇ ಮಾತಾಡಬೇಕು ಅಂತ ಯಾವ ಕಾನೂನಿಲ್ಲ, ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲಿಯೂ ಬರೀಲಿಲ್ಲ, ಯಾವುದೇ ಕಾರ್ಪೊರೇಟ್ ಲಾವಲ್ಲಿ ಬರಲಿಲ್ಲ. ನನ್ನ ಇಮೋಷನ್ಸ್ ಎಲ್ಲ ನಾನು ಹೇಳಿಬಿಡಬೇಕು ಅಂತ. ನಮಗೆ ರಾಂಗ್ ಆದಂಥ ಒಂದಷ್ಟು ವೀಡಿಯೋಸ್ಗಳು ರೀಲ್ಸಲ್ಲಿದೆ. ನಾನು ಮಾತಾಡಿದ ಸ್ಟೈಲೇ ಸರಿ, ನನಗೆ ಬೇಕಾದಾಗೆ ಇರ್ತೇನೆ. ಕಾರ್ಪೊರೇಟ್ ಲೈಫಲ್ಲಿ ಆ ರೀತಿ ಇರಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಇಫ್ ಯು ವಾಂಟ್ ಟು ಬಿ ಲೈಕ್ ದಟ್, ಯು ಸ್ಟಾರ್ಟ್ ಯುವರ್ ಓನ್ ಬಿಸ್ನೆಸ್. ಬಿಕಾಸ್ ಇನ್ ಮ್ಯಾನೇಜ್ಮೆಂಟ್ ವಿ ಯೂಸ್ ಟು ಸೇ ಒನ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್: you should submerge your individual interest to the organization interest ಅಂತ. ನಿಮ್ಮ ವೈಯಕ್ತಿಕ ಆಸೆ, ಸಂತೋಷ, ಇಂಟ್ರೆಸ್ಟ್ ಅದೇನೇ ಇರಲಿ, ವೆನ್ ಇಟ್ ಕಮ್ಸ್ ಟು ದ ಕಾರ್ಪೊರೇಟ್, your ಕಂಪನಿ, ಯು ಶುಡ್ adjust with the company goals. ನೀವು ನಿಮ್ಮ ಕಂಪನಿ ಗೋಲ್ ಮತ್ತು ನಿಮ್ಮ ಗೋಲ್ ಒಟ್ಟಿಗೆ ಇದ್ದರೆ ಯು ಆರ್ ಆಲ್ವೇಸ್ ಸಕ್ಸಸ್ಫುಲ್. ಅಂತಹ ವಿಷನ್ ಇಟ್ಕೊಂಡು ಒಟ್ಟಿಗೆ ವರ್ಕ್ ಮಾಡುವಂಥ ಕಮ್ಯುನಿಕೇಷನ್ ಇಟ್ಟು ಟೀಮಲ್ಲಿ ವರ್ಕ್ ಮಾಡಿ. ಬಿಕಾಸ್ ಯು ಆರ್ ಅ ಯಂಗ್ ಟೀಮ್. ಎಥಿಕ್ ಕಾರ್ಪ್ ಮ್ಯಾಕ್ಸಿಮಮ್ ಏಜ್ ಗ್ರೂಪ್ ಮೇ ಬಿ 30-35 ಇರ್ಬೋದು. ಎಲ್ಲ ಸ್ಟಾಫ್ ಯಂಗ್ಸ್ಟರ್ಸ್ ಇದ್ದೀರಿ. ಯು ಹ್ಯಾವ್ ಅ ಟೆಕ್ನಾಲಜಿ, ಯು ಹ್ಯಾವ್ ಅ ಸಿಸ್ಟಮ್. ಅಂಥದ್ದನ್ನು ಉಪಯೋಗಿಸಿಕೊಂಡು ಒಬ್ಬ ಉತ್ತಮ ಎಂಪ್ಲಾಯಿ ಆಗಿ ಎಥಿಕ್ ಕಾರ್ಪನ್ನು ಸೇರಿಸಿ. ಈ ದಿವಸ ಯು ವಿಲ್ ಬಿ ಜಾಯ್ನಿಂಗ್ ಫಾರ್ ಎಥಿಕ್ ಕಾರ್ಪ್ ಆ್ಯಸ್ ಅ ಎಂಪ್ಲಾಯೀಸ್. ಸಸ್ಟೈನ್, ವರ್ಕ್ ಫಾರ್ ಯೋರ್ ಸೆಲ್ಫ್, develop this Ethic Corp and develop your career. Thank you very much, Yatish, for the beautiful and a good opportunity.